ನಂಬಿಕೆ ಇದೆ. ಅವರು ಇವತ್ತು ತನಿಖೆ ಮಾಡುವ ವೇಳೆಯಲ್ಲಿ ಸತ್ಯದ ಪರ ಇದ್ದಾರೆ. ಎಲ್ಲ ಸತ್ಯದ ಅಂಶಗಳನ್ನು ಆಧರಿಸಿ ಅವರು ವರದಿಯನ್ನು ಕೊಟ್ಟಿದ್ದಾರೆ ಅಂತ ನಾನು ಭಾವಿಸ್ಕೊಂಡಿದ್ದೇನೆ. ವರದಿ ನೋಡೋವರೆಗೂ ನಾನು ಹೇಳಲಿಕ್ಕಾಗಲ್ಲ. ಸುಧಾಕರ್ ಅವರನ್ನು ಟಾರ್ಗೆಟ್ ಮಾಡ್ತಾ ಇದ್ದಾರೆ ಸರ್. ಪರವಾಗಿಲ್ಲ, ಇದು ರಾಜಕಾರಣದಲ್ಲಿ ಎಲ್ಲರನ್ನೂ ಟಾರ್ಗೆಟ್ ಮಾಡಿದ್ದಾರೆ. ಯಾರನ್ನು ಬಿಟ್ಟಿದ್ದಾರೆ ಹೇಳಿ? ಅಂತ ಒಳ್ಳೆ ಭವ್ಯವಾಗಿರ್ತಕ್ಕಂಥ ವಿಧಾನಸೌಧ ಕಟ್ಟಿದಂಥ ಕೆಂಗಲ್ ಹನುಮಂತಯ್ಯನವ್ರ ಮೇಲೆ ಅವತ್ತೇ ಕಮಿಷನ್ ಚಾರ್ಜಸ್ ಮಾಡಿದೋ ಅಂತ ರಾಜಕೀಯದ ವ್ಯವಸ್ಥೆ ಇದು. ದೇವರಾಜ ಅರಸವ್ರನ್ನ ಬಿಟ್ಟಿಲ್ಲ, ರಾಮಕೃಷ್ಣ ಹೆಗಡೆಯವ್ರನ್ನ ಬಿಟ್ಟಿಲ್ಲ, ವೀರಪ್ಪ ಮೊಯ್ಲಿಯವ್ರನ್ನ ಬಿಟ್ಟಿಲ್ಲ. ಯಾರನ್ನ ಬಿಟ್ಟಿದೆ? ಮನೆ ಸಿದ್ದರಾಮಯ್ಯನವ್ರನ್ನ ಬಿಟ್ಟಿದ್ದಾರ? ದ ಸೋ ಕಾಲ್ಡ್ ಕ್ಲೀನ್ ಮಿಸ್ಟರ್ ಸಿದ್ದರಾಮಯ್ಯ ಜಿ ಈಸ್ ಫೇಸಿಂಗ್ ಕರಪ್ಷನ್ ಚಾರ್ಜಸ್ ಟುಡೇ. ಆಮ್ ಐ ರೈಟ್? ಹಾಗಾಗಿ ಇಟ್ಸ್ ಓಕೆ, ಐ ವಿಲ್ ಫೇಸ್ ಇಟ್. ನನ್ನ ಕಾನ್ಷಿಯಸ್ ಕ್ಲಿಯರ್ ಇದೆ. ನಾನು ಪ್ರಾರಂಭದಿಂದ ಹೇಳಿದ್ದೇನೆ, ಆತ್ಮವಂಚನೆ ಮಾಡಿಕೊಳ್ಳದಿರ ಈ ರಾಜ್ಯದ ಪ್ರತಿಯೊಂದು ಜೀವ ಉಳಿಸುವಂಥ, ನನ್ನ ಜೀವ ಹೋದ್ರೂ ಪರವಾಗಿಲ್ಲ, ನನ್ನ ಪ್ರಾಣವನ್ನು ಒತ್ತೆ ಇಟ್ಟು ಹಗಲಿರುಳು ಊಟ ನಿದ್ದೆಯನ್ನು ಕೂಡ ಮಾಡದಿರ ನಾನು ಏನು ಶ್ರಮ ಪಟ್ಟಿದ್ದೀನಿ ಅಂತ ಈ ರಾಜ್ಯದ ಜನ ಗಮನಿಸಿದ್ದಾರೆ. ಆರೋಗ್ಯ ವ್ಯವಸ್ಥೆಗಳು ಯಾವ ರೀತಿ ಸಮರೋಪಾದಿಯಲ್ಲಿ ಉತ್ತಮಪಡಿಸಿದೆ ನಮ್ಮ ಸರ್ಕಾರ ಅಂತೇಳಿ ರಾಜ್ಯದ ಜನರಿಗೆ ಗೊತ್ತಿದೆ. ಆಯಾ ಆಸ್ಪತ್ರೆಗಳು ಮೊದಲೇಗಿತ್ತು, ನಮ್ಮ ಸಮಯದಲ್ಲಿ ಏನಾಗಿದೆ ಅಂತ ಅಲ್ಲಿ ಹೋಗಿ ನೋಡೋ ರೋಗಿಗಳಿಗೆ ಅರ್ಥ ಆಗ್ತದೆ. ಹಾಗಾಗಿ ನಾನೇನು ಈ ಕಾಂಗ್ರೆಸ್ ಸರ್ಕಾರಕ್ಕೆ ಪ್ರೂವ್ ಮಾಡೋದೇನಿಲ್ಲ. ಇವರೇನು ಪರ್ಮನೆಂಟಾಗಿ ಇವರೇ ಸರ್ಕಾರದಲ್ಲಿ ಉಳಿದೋಗ್ತಾರೆ ಅಂತ ತಿಳ್ಕೊಂಡಿದ್ದಾರೆ. ಯುವರ್ ಡೇಸ್ ಆರ್ ನಂಬರ್ಡ್. ಯುವರ್ ಡೇಸ್ ಆರ್ ನಂಬರ್ಡ್, ನಾಟ್ ಇಯರ್ಸ್. ಭಾಳ ಆಯುಸ್ಸಿದ್ರೂ 3 ವರ್ಷನೇ. ಆಮೇಲೆ ನಮ್ಮ ಸರ್ಕಾರ ಬರಲ್ವಾ? ಒಂದು ಮೇಲ್ಪಂಕ್ತಿಯನ್ನು ಹಾಕ್ಕೊಟ್ಟಿದ್ದಾರೆ. ಅದೇನು? ರಾಜಕೀಯ ದ್ವೇಷ ಸಾಧಿಸೋದು. ಇವ್ರಿಗೇನ ದ್ವೇಷ ಸಾಧನೆ ಮಾಡೋಕ್ಕೆ ಬರೋದು? ಎಲ್ಲ ಸತ್ಯಹರಿಶ್ಚಂದ್ರ ಸರ್ಕಾರನ ಇದು? ಯಾವ್ಯಾವ ಇಲಾಖೆಯಲ್ಲಿ ಯಾವ ಪ್ರಮಾಣದಲ್ಲಿ ಇದನ್ನೇನು ಭ್ರಷ್ಟಾಚಾರ ಅನ್ನಲ್ಲ, ದರೋಡೆಕೋರರ ಒಂದು ಸರ್ಕಾರ ಅಂತ ಹೇಳ್ಬೇಕಾಗ್ತದೆ ನಾನು. ಈ ಸರ್ಕಾರ ದರೋಡೆಕೋರರ ಸರ್ಕಾರ. ಆ ಇಲಾಖೆಯಲ್ಲಿ ಪರ್ಸೆಂಟೇಜ್ ಅಲ್ಲ, ಪಾರ್ಟ್ನರ್ಶಿಪ್ ಬಗ್ಗೆ ಮಾತಾಡ್ಕೊಳ್ತಾ ಇರೋದು ಈ ಸರ್ಕಾರ. ಹೊಸ ಒಂದು ನಿಯಮ ಇದು. ಹಿಂದಿನ ಸರ್ಕಾರಗಳು ಎಲ್ಲಾದರೂ ಅಷ್ಟೋ ಇಷ್ಟೋ ಪರ್ಸೆಂಟೇಜ್ ಭ್ರಷ್ಟಾಚಾರ ಇದ್ದರೆ ಇಲ್ಲಿ ಹಂಗಲ್ಲಂತೆ. ಅವರೇ ಪಾರ್ಟ್ನರ್ಶಿಪ್ಗಳು ಮಾತಾಡ್ಕೊಳ್ತಾ ಇದ್ದಾರೆ. ಸರಿ, ದರೋಡೆಕೋರರ ಸರ್ಕಾರ ಅಂತ ಹೇಳಿದ್ರೆ ದರೋಡೆ ಮಾಡ್ತಿರೋರು ಒಂದು ಇಬ್ಬರು ಹೆಸರು ಹೇಳ್ಬೋದಾ ಸರ್? ಹೇಳೋಣ, ಸಮಯ ಬರ್ತದೆ. 7,300ಕ್ಕೂ ಹೆಚ್ಚು ಕೋಟಿ ಅಕ್ರಮ ಆಗಿದೆ ಕೋವಿಡ್ ಹಗರಣ ಕಾಲದಲ್ಲಿ. ದಯವಿಟ್ಟು ವರದಿ ಓದಿದರೆ ನೀವು ಹೇಳೋ ಅಂಶಗಳನ್ನು ನನಗೆ ತೋರಿಸ್ಬೇಕು ದಯವಿಟ್ಟು. ಯಾಕೆಂದ್ರೆ ನಾನು ಓದಿಲ್ಲ. ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಆ ರೀತಿಯಲ್ಲಿ ಕೊಡೋಕ್ಕೆ ಹೋಗಲ್ಲ. ಎಲ್ಲಾದರೂ ಭ್ರಷ್ಟಾಚಾರ ಅಲ್ರಿ, ಖರೀದಿ ಮಾಡಿರೋದೇ 7,000 ಅಂದರೆ 7,000 ಕೋಟಿ ಭ್ರಷ್ಟಾಚಾರ ಆಗುತ್ತಾ? ವೇರ್ ಇಸ್ ದ ಎವಿಡೆನ್ಸ್? ವೇರ್ ಇಸ್ ದ ಡಾಕ್ಯುಮೆಂಟ್? So I will not answer to any hypothetical question. I will wait for this government's response. ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಶಿಫಾರಸು ಹೇಳಿನಪ್ಪ, ಅವ್ರು ಹೇಳಿ. ಮೊಕದ್ದಮೆ ದಾಖಲಿಸಿದ್ರೆ ಎದುರಿಸ್ತೀರಾ? ಇವಾಗ ಎದುರಿಸ್ತಾ ಇಲ್ವಾ? ರಾಜಕೀಯವಾಗಿ ಎದುರಿಸ್ತೀವಿ, ಕಾನೂನಾತ್ಮಕವಾಗಿ ಎದುರಿಸ್ತೀವಿ. ಎಲ್ಲ ಆಯಾಮಗಳಲ್ಲಿ ಅವ್ರನ್ನ ಎದುರಿಸೋಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ. ಆಯಿತಾ? ಜನರು ನಮ್ಮ ಪರ ಇದ್ದಾರೆ. ಈ ರಾಜ್ಯ ಜನತೆ ನೋಡ್ತಾ ಇದೆ. ಅವತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಇವ್ರ ಮನೆಗಳಿಗೆ ಸೇರ್ಕೊಂಡಿದ್ರು, ಯಾರು ಮನೆಯಿಂದ ಹೊರಗಡೆ ಇದ್ದರು, ಯಾರು ಅವ್ರ ಪ್ರಾಣನ ಒತ್ತೆ ಇಟ್ಟು ಅವ್ರಿಗೋಸ್ಕರ ಕಾಪಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ. ನೀವು ಇಡೀ ಸುಪ್ರೀಂ ಕೋರ್ಟ್ ಹೇಳಿದೆ, ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಮಾಡಬೇಕಾಗಿದೆ. ವಿಪತ್ತು ನಿರ್ವಹಣಾ ಕಾಯ್ದೆ ಅಂದರೆ ಏನು ಅಂತ ತಿಳ್ಕೊಳ್ಳಿ. ಆ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿ. ಎನಿವೆ, ಅವರ ರಾಜಕೀಯ ದಿವಾಳಿತನವನ್ನು ಅವ್ರು ತೋರಿಸಿದ್ದಾರೆ. ಇಟ್ ಈಸ್ ಓಕೆ, ಲೆಟ್ ದೆಮ್ ಡೂ ದೇರ್. ಇದು ಇನ್ನೂ ಕೂಡ ಅಂತಿಮ ವರದಿಗೆ 6 ತಿಂಗಳೇನೋ ಅವ್ರು ಮನವಿ ಮಾಡಿದ್ದಾರಂತೆ. ಅದು ಕೂಡ ಅವರು ಆದಷ್ಟು ಬೇಗ ಮಾಡಲಿ. ವಸ್ತುನಿಷ್ಠೆಯಿಂದ ಕೂಡಿರ್ತಕ್ಕಂಥ, ಸತ್ಯಾಂಶ ಕೂಡಿರ್ತಕ್ಕಂಥ ವರದಿಯನ್ನು ಜಸ್ಟಿಸ್ ಕುನ್ನಾ ಅವರು ಕೊಡ್ತಾರೆ ಅಂತ ನನಗೆ ಇನ್ನೂ ಕೂಡ ವಿಶ್ವಾಸ ಇದೆ.
ಅದು ಆದಷ್ಟು ಬೇಗ ಕೊಡಲಿ. ಯಾಕೆಂದರೆ ಈ ರಾಜ್ಯದಲ್ಲಿ ಏನೋ ಒಂದು ಭೂತ ಬಂತು ಅನ್ನೋ ಥರ ಕೋವಿಡ್, ಏನೋ ಕೋವಿಡ್ ಏನಾಗಿದೆ ಅಂತ ರಾಜ್ಯದ ಜನರಿಗೆ ಅರ್ಥ ಆಗಲಿ, ನಿಜ ಗೊತ್ತಾಗಲಿ. ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದಟ್ ಡೇ. ಇನ್ಫ್ಯಾಕ್ಟ್ ಐ ವೆಲ್ಕಮ್ ದೇರ್ ಇನ್ವೆಸ್ಟಿಗೇಷನ್ ಅಂತ ಇದ್ದಾರೆ. ಸರ್, ಈ ದರೋಡೆಕೋರರ ಸರ್ಕಾರ ಅಂತ ಹೇಳಿದ್ರೆ ದರೋಡೆ ಮಾಡ್ತಿರೋರು ಒಂದಿಬ್ಬರು ಹೆಸರು ಹೇಳ್ಬೋದಾ ಸರ್? ಹೇಳೋಣ, ಸಮಯ ಬರ್ತದೆ. ಸರ್ 7,300ಕ್ಕೂ ಹೆಚ್ಚು ಕೋಟಿ ಅಕ್ರಮ ಆಗಿದೆ ಕೋವಿಡ್ ಹಗರಣ ಕಾಲದಲ್ಲಿ. ದಯವಿಟ್ಟು ವರದಿ ಓದಿದ್ರೆ ನೀವು ಹೇಳೋ ಅಂಶಗಳನ್ನು ನನಗೆ ತೋರಿಸ್ಬೇಕು ದಯವಿಟ್ಟು. ಯಾಕೆಂದ್ರೆ ನಾನು ಓದಿಲ್ಲ. ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಆ ರೀತಿಯಲ್ಲಿ ಕೊಡೋಕ್ಕೆ ಹೋಗಲ್ಲ. ಎಲ್ಲಾದರೂ ಭ್ರಷ್ಟಾಚಾರ ಅಲ್ರಿ, ಖರೀದಿ ಮಾಡಿರೋದೇ 7,000 ಅಂದರೆ 7,000 ಕೋಟಿ ಭ್ರಷ್ಟಾಚಾರ ಆಗುತ್ತಾ? ವೇರ್ ಇಸ್ ದಟ್ ಎವಿಡೆನ್ಸ್? ವೇರ್ ಇಸ್ ದ ಡಾಕ್ಯುಮೆಂಟ್? So I will not answer to any hypothetical question. I will wait for this government's response. ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಶಿಫಾರಸು ಮಾಡಿ. ಹೇಳಿನಪ್ಪ, ಅವ್ರು ಹೇಳಿ. ಮೊಕದ್ದಮೆ ದಾಖಲಿಸಿದ್ರೆ ಎದುರಿಸ್ತೀರಾ? ಇವಾಗ ಎದುರಿಸ್ತಾ ಇಲ್ವಾ? ರಾಜಕೀಯವಾಗಿ ಎದುರಿಸ್ತೀವಿ, ಕಾನೂನಾತ್ಮಕವಾಗಿ ಎದುರಿಸ್ತೀವಿ, ಎಲ್ಲ ಆಯಾಮಗಳಲ್ಲಿ ಅವ್ರನ್ನ ಎದುರಿಸೋಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ. ಆಯಿತಾ? ಜನರು ನಮ್ಮ ಪರ ಇದ್ದಾರೆ, ಈ ರಾಜ್ಯ ಜನತೆ ನೋಡ್ತಾ ಇದೆ. ಅವತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಇವ್ರ ಮನೆಗಳಿಗೆ ಸೇರ್ಕೊಂಡಿದ್ರು, ಯಾರು ಮನೆಯಿಂದ ಹೊರಗಡೆ ಇದ್ದರು, ಯಾರು ಅವ್ರ ಪ್ರಾಣನ ಒತ್ತೆ ಇಟ್ಟು ಅವ್ರಿಗೋಸ್ಕರ ಕಾಪಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ. ನೀವು ಇಡೀ ಸುಪ್ರೀಂ ಕೋರ್ಟ್ ಹೇಳಿದೆ, ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಮಾಡಬೇಕಾಗಿದೆ. ವಿಪತ್ತು ನಿರ್ವಹಣಾ ಕಾಯ್ದೆ ಅಂದರೆ ಏನು ಅಂತ ತಿಳ್ಕೊಳ್ಳಿ, ಆ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿ. ಎನಿವೆ, ಅವರ ರಾಜಕೀಯ ದಿವಾಳಿತನವನ್ನು ಅವ್ರು ತೋರಿಸಿದ್ದಾರೆ. ಇಟ್ ಈಸ್ ಓಕೆ, ಲೆಟ್ ದೆಮ್ ಡೂ ದೇರ್. ಇನ್ನೂ ಕೂಡ ಅಂತಿಮ ವರದಿಗೆ 6 ತಿಂಗಳೇನೋ ಅವ್ರು ಮನವಿ ಮಾಡಿದ್ದಾರಂತೆ. ಅದು ಕೂಡ ಅವರು ಆದಷ್ಟು ಬೇಗ ಮಾಡಲಿ. ವಸ್ತುನಿಷ್ಠೆಯಿಂದ ಕೂಡಿರ್ತಕ್ಕಂಥ, ಸತ್ಯಾಂಶ ಕೂಡಿರ್ತಕ್ಕಂಥ ವರದಿಯನ್ನು ಜಸ್ಟಿಸ್ ಕುನ್ನಾ ಅವರು ಕೊಡ್ತಾರೆ ಅಂತ ನನಗೆ ಇನ್ನೂ ಕೂಡ ವಿಶ್ವಾಸ ಇದೆ. ಅದು ಆದಷ್ಟು ಬೇಗ ಕೊಡಲಿ. ಯಾಕೆಂದರೆ ಈ ರಾಜ್ಯದಲ್ಲಿ ಏನೋ ಒಂದು ಭೂತ ಬಂತು ಅನ್ನೋ ಥರ ಕೋವಿಡ್, ಏನೋ ಕೋವಿಡ್ ಏನಾಗಿದೆ ಅಂತ ರಾಜ್ಯದ ಜನರಿಗೆ ಅರ್ಥ ಆಗಲಿ, ನಿಜ ಗೊತ್ತಾಗಲಿ. ಐ ಆಮ್ ಆಲ್ಸೋ ವೇಟಿಂಗ್ ಫಾರ್ ದಟ್ ಡೇ. ಇನ್ಫ್ಯಾಕ್ಟ್ ಐ ಬರ್ತಾ ಇದ್ದಾರೆ. ಸರ್, ಈ ದರೋಡೆಕೋರರ ಸರ್ಕಾರ ಅಂತ ಹೇಳಿದ್ರೆ ದರೋಡೆ ಮಾಡ್ತಿರೋರು ಒಂದಿಬ್ಬರು ಹೆಸರು ಹೇಳ್ಬೋದಾ ಸರ್? ಹೇಳೋಣ, ಸಮಯ ಬರ್ತದೆ. ಸರ್ 7,300ಕ್ಕೂ ಹೆಚ್ಚು ಕೋಟಿ ಅಕ್ರಮ ಆಗಿದೆ ಕೋವಿಡ್ ಹಗರಣ ಕಾಲದಲ್ಲಿ. ದಯವಿಟ್ಟು ವರದಿ ಓದಿದ್ರೆ ನೀವು ಹೇಳೋ ಅಂಶಗಳನ್ನು ನನಗೆ ತೋರಿಸ್ಬೇಕು ದಯವಿಟ್ಟು. ಯಾಕೆಂದ್ರೆ ನಾನು ಓದಿಲ್ಲ. ನೀವು ಕೇಳೋ ಪ್ರಶ್ನೆಗೆ ನಾನು ಉತ್ತರ ಆ ರೀತಿಯಲ್ಲಿ ಕೊಡೋಕ್ಕೆ ಹೋಗಲ್ಲ. ಎಲ್ಲಾದರೂ ಭ್ರಷ್ಟಾಚಾರ ಅಲ್ರಿ, ಖರೀದಿ ಮಾಡಿರೋದೇ 7,000 ಅಂದರೆ 7,000 ಕೋಟಿ ಭ್ರಷ್ಟಾಚಾರ ಆಗುತ್ತಾ? ವೇರ್ ಇಸ್ ದಟ್ ಎವಿಡೆನ್ಸ್? ವೇರ್ ಇಸ್ ದ ಡಾಕ್ಯುಮೆಂಟ್? ಸೊ ಐ ವಿಲ್ ನಾಟ್ ಆನ್ಸರ್ ಟು ಎನಿ ಹೈಪೋಥೆಟಿಕಲ್ ಕ್ವಶನ್. ಐ ವಿಲ್ ವೇಟ್ ಫಾರ್ ದಿಸ್ ಗವರ್ಮೆಂಟ್ಸ್ ರೆಸ್ಪಾನ್ಸ್. ಕ್ರಿಮಿನಲ್ ಮೊಕದ್ದಮೆ ದಾಖಲಿಸಬೇಕು ಅಂತ ಶಿಫಾರಸು ಮಾಡಿ. ಹೇಳಿನಪ್ಪ, ಅವ್ರು ಹೇಳಿ. ಮೊಕದ್ದಮೆ ದಾಖಲಿಸಿದ್ರೆ ಎದುರಿಸ್ತೀರಾ? ಇವಾಗ ಎದುರಿಸ್ತಾ ಇಲ್ವಾ? ರಾಜಕೀಯವಾಗಿ ಎದುರಿಸ್ತೀವಿ, ಕಾನೂನಾತ್ಮಕವಾಗಿ ಎದುರಿಸ್ತೀವಿ, ಎಲ್ಲ ಆಯಾಮಗಳಲ್ಲಿ ಅವ್ರನ್ನ ಎದುರಿಸೋಕ್ಕೆ ಇಲ್ಲಿ ಬಂದು ಕೂತಿದ್ದೀವಿ. ಆಯಿತಾ? ಜನರು ನಮ್ಮ ಪರ ಇದ್ದಾರೆ, ಈ ರಾಜ್ಯ ಜನತೆ ನೋಡ್ತಾ ಇದೆ. ಅವತ್ತು ಕೋವಿಡ್ ಸಂದರ್ಭದಲ್ಲಿ ಯಾವ ರೀತಿ ಇವ್ರ ಮನೆಗಳಿಗೆ ಸೇರ್ಕೊಂಡಿದ್ರು, ಯಾರು ಮನೆಯಿಂದ ಹೊರಗಡೆ ಇದ್ದರು, ಯಾರು ಅವ್ರ ಪ್ರಾಣನ ಒತ್ತೆ ಇಟ್ಟು ಅವ್ರಿಗೋಸ್ಕರ ಕಾಪಾಡಿದ್ದಾರೆ ಅನ್ನೋದು ರಾಜ್ಯದ ಜನರಿಗೆ ಗೊತ್ತಿದೆ. ನೀವು ಇಡೀ ಸುಪ್ರೀಂ ಕೋರ್ಟ್ ಹೇಳಿದೆ, ಇದೊಂದು ಡಿಸಾಸ್ಟರ್ ಮ್ಯಾನೇಜ್ಮೆಂಟ್ ಆ್ಯಕ್ಟ್ ಅಡಿಯಲ್ಲಿ ಮಾಡಬೇಕಾಗಿದೆ. ವಿಪತ್ತು ನಿರ್ವಹಣಾ ಕಾಯ್ದೆ ಅಂದರೆ ಏನು ಅಂತ ತಿಳ್ಕೊಳ್ಳಿ, ಆ ಸಂದರ್ಭದಲ್ಲಿ ಯಾವ ರೀತಿ ಇರ್ತದೆ ಅಂತೇಳಿ. ಎನಿವೆ, ಅವರ ರಾಜಕೀಯ ದಿವಾಳಿತನವನ್ನು ಅವ್ರು ತೋರಿಸಿದ್ದಾರೆ. ಇಟ್ ಈಸ್ ಓಕೆ, ಲೆಟ್ ದೆಮ್ ಡೂ ದೇರ್. ಇನ್ನೂ ಕೂಡ ಅಂತಿಮ ವರದಿಗೆ 6 ತಿಂಗಳೇನೋ ಅವ್ರು ಮನವಿ ಮಾಡಿದ್ದಾರಂತೆ. ಅದು ಕೂಡ